ನಮಗೆ ನಿಖರವಾಗಿ ಮಗುಗನುಸಾರವಾಗಿ ದೊಡ್ಡವ್ರಿಗನುಸಾರವಾಗಿ ವಯಸ್ಸಾಗಿರೋಕ್ಕಂಥ ಅನುಸಾರವಾಗಿ ಆ ದೇಹಕ್ಕನುಸಾರವಾಗಿ ನಾವು ಆಹಾರನ ತಗೊಳ್ಬೇಕಾಗಿರ್ತಕ್ಕಂಥದ್ದೇ ಭಗವಂತ ಕೊಟ್ಟಿರುವ ವರ. ಇದನ್ನು ಯಾವ ಥರ ತೂಕ ಹಾಕೋಕ್ಕಾಗತ್ತಾ, ಕಂಡಿಡಿಯೋಕ್ಕಾಗತ್ತಾ, ಯಾವ ಥರ ಅಂತ ಹೇಳಬೇಕಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ದೇಹದ ಸಾಮರ್ಥ್ಯ ಅನುಗುಣವಾಗಿ ತಗೋಬೇಕು ಅಂತನಾ? ಇಲ್ಲ, ಹೇಳೋಣ, ಅದು ವಿಷಯ ಹೇಳೋಣ. ನಮ್ಗೆ ಇವಾಗ ಒಂದು ಪ್ರಶ್ನೆ ಏನು, ಈಗ ನಾವು ತಿಂತಾ ಇದ್ದೀವಿ, ಆಹಾರ ಸೇವನೆ ಮಾಡ್ತಾ ಇದ್ದೀವಿ, ಹಿಂಸೆ ಅನುಭವಿಸ್ತಾ ಇದ್ದೀವಾ ಇಲ್ವಾ? ನಿಜ, ಅನುಭವಿಸ್ತಾ ಇದ್ದೀವಿ. ಯಾಕದು? ಈ ಪ್ರಶ್ನೆ ನಮ್ಗೆ ಹಾಕ್ಕೊಂಡ್ರೆ ಊಟ ತಿನ್ನಬೇಕು, ಊಟ ತಿಂದರೆ ಶಕ್ತಿ ಬರುತ್ತೆ, ಆಯಸ್ ಅಭಿವೃದ್ಧಿ ಆಗತ್ತೆ ಅಂತ ಹಲವಾರು ರೀತಿಯಲ್ಲಿ ಹೇಳ್ತೀವಿ ನಾವು. ಆಯಸ್ ಸಿಕ್ಕಿದೆಯಾ? ಇಲ್ಲ. ನೆಮ್ಮದಿಯಾಗಿದೆಯಾ? ಇಲ್ಲ. ಮತ್ತು ಹಾಗಿದ್ದ ಮೇಲೆ ಊಟ ಕರೆಕ್ಟಾಗಿ ನಾನು ತಗೋತಾ ಇದ್ದೀನಿ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಯಾವ ರೀತಿಯಾಗಿ ಗುರುತಿಸ್ಕೋಬೇಕು ಅಂತಕ್ಕಂಥದ್ದಕ್ಕೆ ಒಂದು ಸರಳವಾದ ವಿಧಾನವನ್ನು ಮುಂದೆ ಇಡೋಣ. ಅದು ಎಷ್ಟು ಮಟ್ಟಕ್ಕೆ ಅರ್ಥ ಆಗತ್ತೆ, ಅರ್ಥ ಮಾಡ್ಕೋತಾರೆ ಅಂತ ಗೊತ್ತಾಗಲಿ. ಏನಪ್ಪ ಅದು ಅಂದರೆ, ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಆಗಿದೆ, ಆಗ್ತಾ ಇರುತ್ತೆ ಅಂತ ಗೊತ್ತು ನಮಗೆ. ಕೆಳಭಾಗದಿಂದ ಮೇಲ್ಭಾಗದಿಂದ ಹೋಗೋದು ಬರ್ತಕ್ಕಂಥದ್ದು ರಕ್ತ ಪರಿಚಲನೆ ನಡೆಯುತ್ತೆ ನಮ್ಮ ದೇಹದಲ್ಲಿ ಅಂತ ಗೊತ್ತು. ಗುರುತ್ವಾಕರ್ಷಣೆಯ ಒಂದು ಬಲದಿಂದ ಕಾಲಿನಿಂದ ತಲೆಯವರೆಗೂ, ತಲೆಯಿಂದ ಕಾಲಿನವರೆಗೂ ರೊಟೇಷನ್ ಆಗತ್ತೆ, ಆಗಬೇಕು. ಇದು ದೇಹದ ಒಂದು ಪ್ರಕ್ರಿಯೆ, ಸತ್ಯ ತಾನೆ? ಹೌದು. ಹಾಗಿರಬೇಕಾದ್ರೆ ನಾವೀಗ ಮನೆಯಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೋತೀವಿ, ಅಲ್ಲಿ ನಾವು ಫೇಲ್ ಆಗ್ತಾ ಇದ್ದೀವಿ. ಉದಾಹರಣೆ ಕೊಡ್ತಾ ಇರೋದು. ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ತಾ ಇದ್ದೀವಿ, ತಪ್ಪು ಅಲ್ಲ. ಎಷ್ಟರ ಮಟ್ಟಕ್ಕೆ ನಮ್ಮ ದೇಹವನ್ನ ಹಾಳು ಮಾಡ್ತಾ ಇದ್ದೀವಿ, ಒಂದು ಉದಾಹರಣೆ. ಹಾಗಾದ್ರೆ ಡೈನಿಂಗ್ ಟೇಬಲ್ ತಪ್ಪಾ? ಅದು ನಿಮ್ಮ ವೈಯಕ್ತಿಕ, ನನ್ಗೆ ಗೊತ್ತಿಲ್ಲ. ಹಿಂಗಿದೆ ಅಂತಿದ್ದೀರಿ ಅಷ್ಟೇ. ಯಾಕೆಂದ್ರೆ ಬಳಸಕ್ ಬೇಡ, ನಾವ್ಯಾಕೆ ಆರ್ಡರ್ ಮಾಡೋಕ್ಕಾಗತ್ತೆ? ಸೊ ನಮ್ಮ ದುಡ್ಡು ನಮ್ಮ ಇಷ್ಟಪ್ಪ, ನಾವು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಏನಾಗಿದ್ದೀನಿ ಈಗ ನಾನು ಅಂತ ಪ್ರಶ್ನೆ ಹಾಕೋರು ಇರ್ತಾರೆ. ನಿಜ. ಅವ್ರಿಗೆ ಅರ್ಥ ಆಗೋರ್ಗೂ ಅದು ಅರ್ಥ ಆಗಿರಲ್ಲ. ಅದಕ್ಕೆ ನಾವು ಅಡ್ವಾನ್ಸ್ ಆಗಿ ಹೇಳ್ಬಿಡೋಣ, ಡೈನಿಂಗ್ ಟೇಬಲ್ ಎಷ್ಟರ ಮಟ್ಟಕ್ಕೆ ನಾವು ಊಟ ಮಾಡೋದು, ಮಕ್ಕಳು ಕೂರಿಸೋದು, ನಾವು ಕೂತ್ಕೊಂಡು ಊಟ ಮಾಡೋದು ಎಷ್ಟರ ಮಟ್ಟಕ್ಕೆ ಸರಿ, ಏನು ತಪ್ಪು ಆಗ್ತಾ ಇದೆ ಡೈನಿಂಗ್ ಟೇಬಲಿಂದ ಅಂತಕ್ಕಂಥದ್ದು ಏನಾದ್ರು ಹೇಳೋಕ್ಕಾಗತ್ತಾ ದಿವ್ಯ ಅವರೇ? ಏನು ತಪ್ಪಾಗ್ಬೋದು? ಕೂತ್ಕೊಳ್ಳುವಂಥ ಪೋಸ್ಚರ್. ಓಕೆ, ಇಲ್ಲಿ ಒಂದು 2-3 ತಪ್ಪಾಗತ್ತೆ ಅದರಲ್ಲಿ. ಏನು ಅಂದರೆ, ಕೆಲವರು ಟೇಬಲ್ ಮೇಲೆ ಕೂತಾಗ ಅದಕ್ಕಿನ್ನ ಮೇಲೂ ಹಿಂಗಿಡ್ಕೊಂಡಿರ್ತಾರೆ. ಚೇರ್ ಮೇಲೆ ಕೂತಿರ್ತಾರೆ, ಚೇರ್ ಮೇಲೆ ಕೂತು ಅಲ್ಲೂ ಕೂಡ ಬಗ್ಗಕ್ಕೆ ಯಾವುದೇ ಕಾರಣಕ್ಕೂ ಸ್ವಲ್ಪ ದೇಹ ಒಪ್ಪಳಲ್ಲ, ಅಥವಾ ಅವ್ರಿಗೆ ಇಷ್ಟ ಆಗಲ್ಲ, ಏನೋ ಒಂದು ಕಾರಣ. ಸೊ ಅದಕ್ಕೂ ಮೇಲೆ ಬೇಕಾದ್ರೆ ತಗೊಳ್ತಾರೆ. ಬಾಯಿ ನೇರಕ್ಕೆ ಊಟ ಮಾಡೋ ಮಟ್ಟಕ್ಕೂ ಇವತ್ತು ಗೊತ್ತಿಲ್ಲದ ರೀತಿಯಲ್ಲಿ ನಡೀತಾ ಇದೆ. ಹೌದಾ? ಇದು ಒಂದು ದೊಡ್ಡ ಅಪರಾಧ. ಎರಡನೇ ಅಪರಾಧ ಯಾವುದು? ನಮ್ಮ ಕರೆಕ್ಟಾಗಿ ಟೇಬಲ್ ಮೇಲೆ ಕೂತಿರ್ತಕ್ಕಂಥ ತಟ್ಟೆ ನಮಗೆ ನಾಭಿಯಿಂದ ಮೇಲೆ ಎದೆಯ ಭಾಗಕ್ಕಿರುತ್ತೆ. ಹೌದಾ? ಕರೆಕ್ಟ್. ಸೊ ಈಗ ನಾವು ಊಟ ಮಾಡಬೇಕಾದ್ರೆ ನಮ್ಮ ದೇಹಕ್ಕೆ ಎಷ್ಟು ಬೇಕು ಊಟ ತಗೊಳ್ಳೇಬೇಕು, ದೇಹಕ್ಕೆ ಗೊತ್ತಾಗಬೇಕು ಅಂತಕ್ಕಂಥ ಪ್ರಕ್ರಿಯೆ ಇಲ್ಲಿ ಮುಖ್ಯ. ದೇಹಕ್ಕೆ ಅರ್ಥ ಆಗಬೇಕು ಎಷ್ಟು ಊಟ ಬೇಕು ಅಂತ ದೇಹ ನಮ್ಗೆ ಹೇಳುತ್ತೆ. ಇವಾಗ ನಮಗೆ ಚಿಂತೆ ಇಲ್ವಲ್ಲ ಅವಾಗ. ಅದು ಕೆಳಗಡೆ ಕಾಲನ್ನ ಬಿಟ್ಟು, ಕೆಳಗಡೆ ಭೂಮಿಗೆ ಕಾಲನ್ನ ಬಿಟ್ಟು ಚಾಪೆ ಮೇಲೋ ಮಣೆ ಮೇಲೆ ಕೂತ್ಕೊಂಡಾಗ ನಿಮ್ಮ ದೇಹ ಎಷ್ಟು ಆಹಾರ ಬೇಕೋ ಅಷ್ಟನ್ನ ತಗೊಳ್ಳೋದಕ್ಕೆ ರೆಡಿ ಇರುತ್ತೆ. ಮಣೆ ಮೇಲೆ ಚಾಪೆ ಮೇಲೆ ಕೂತ್ಕೊಂಡಂಥ ದೇಹ ಎಷ್ಟು ದೇಹಕ್ಕೆ ಬೇಕು ಅವರ ವಯಸ್ಸಿಗನುಸಾರವಾಗಿ ಅಷ್ಟೇ ಊಟ ತಗೊಳ್ಳೋದಕ್ಕೆ ಒಂದು ದೊಡ್ಡ ಪ್ರಕ್ರಿಯೆ ಅಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ. ಒಂದು ಸೂಚನೆ ಸಿಕ್ಬಿಡುತ್ತೆ. ಮುಲಾಜಿಂದ ಹೇಳ್ಬಿಡ್ತಾರೆ ಅವರು, ಇಲ್ಲ ನನಗೆ ಸಾಕು. ಮಗುನೂ ಹೇಳ್ಬಿಡುತ್ತೆ ಸಾಕು. ಈಗ ನಾವು ಮಗುಗೆ ಅರ್ಜೆಂಟ್ ಅಂತ ಹೇಳ್ಬಿಟ್ಟು ನಾವೇ ಇದರಲ್ಲಿ ಬಟ್ಲಲ್ಲಿ ಹಾಕಿ ತಿನ್ನಿಸ್ತಾ ಹೋಗ್ತೀವಿ. ಸೊ ಅದು ಮಗುಗೆ ಎಷ್ಟು ಬೇಕು ಅಂತ ಮಗುಗೆ ಗೊತ್ತಿಲ್ಲ, ಮಗುಗೆ ಎಷ್ಟು ತಿನ್ನಿಸ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಬೋಲ್ ಖಾಲಿ ಮಾಡಕ್ಕೆ ಹೋಗ್ತೀವಿ. ಇಷ್ಟು ತಿಂದರೆ ಮಗು ಚೆನ್ನಾಗಿ ಬೆಳೆಯುತ್ತೆ, ಚೆನ್ನಾಗಿರಲಿ, ಆರೋಗ್ಯವಾಗಿ ಆಹಾರದಿಂದ ಆರೋಗ್ಯ ಸಿಕ್ಕತ್ತೆ ಅಂತಕ್ಕಂಥದ್ದನ್ನ ಪೂರ್ತಿ ಮೈಂಡಲ್ಲಿ ಕೂರಿಸ್ಕೊಂಡ್ಬಿಟ್ಟಿದ್ದೀವಿ ನಾವು. ಕರೆಕ್ಟ್. ನಾವು ಎಷ್ಟು ತಿಂತೀವೋ ಅಷ್ಟು ಚೆನ್ನಾಗಿರ್ತೀವಿ. ಸೊ ಹೀಗಾಗಿ ಕೆಳಗಡೆ ಕಾಲನ್ನು ಬಿಟ್ಟು ನಮ್ಮ ಎರಡೂ ಕಾಲು ಹರತೆ ಹೋಗಿ ಟಚ್ ಆಗಿರುತ್ತೆ ಮಣೆ ಮೇಲೆ ಕೂತ್ಕೊಂಡಾಗ. ಆಗ ತಟ್ಟೆ ಭೂಮಿ ಮೇಲೆ ಇರುತ್ತೆ. ಕರೆಕ್ಟಾಗಿ ನಮ್ಗೆ ಅದು ಸತ್ಯ ಗೊತ್ತಾಗಬೇಕು ಅಂದರೆ, ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟು ಗೊತ್ತಾಗಬೇಕು ಅಂತಂದರೆ, ಕೆಳಗಡೆ ಊಟಕ್ಕೆ ನಾವು ಕಂಪ್ಲೀಟಾಗಿ ಈ ಭಾಗವನ್ನು ಬಗ್ಸ್ತೀವಿ. ಕೆಳಗಡೆ ಬಗ್ಸಿ ಊಟ ಮಾಡೋ ಕ್ರಮ ಹೇಳ್ತಾ ಇರ್ತಕ್ಕಂಥದ್ದು. ಕೆಲವರು ಹಂಗೂ ಅಲ್ಲೂ ಬೇರೆ ಮೇಲ್ಗಡೆ ಎತ್ಕೊಂಡು ತಿನ್ಬೋದು, ನಮ್ಗೆ ಗೊತ್ತಿಲ್ಲ. ಹೌದು. ನಾವು ಊಟ ಮಾಡೋ ಪ್ರಕ್ರಿಯೆ ಹೇಗಿರಬೇಕು, ನಮ್ಮ ದೇಹಕ್ಕೆ ಎಷ್ಟು ಬೇಕು ಅಷ್ಟೇ ತಗೋಬೇಕು, ಊಟದಿಂದ ತೊಂದರೆ ಆಗಬಾರ್ದು, ನಮ್ಗೆ ಆರೋಗ್ಯ ಲಭಿಸ್ಬೇಕು. ಇದು ಮುಖ್ಯವಾದ ವಿಚಾರ. ಇದನ್ನು ಯಾಕೆ ಬಳಸಬೇಕಾಗತ್ತೆ ಅಂದರೆ, ಅನ್ನಾಶಯ ಅಂತ ಹೇಳ್ತೀವಿ.